ಪರಿಶುದ್ಧನ ಪರಲೋಕ ತಂದೆಯಾದ ನಮ್ಮ ದೇವರೇ, ಅಪ್ಪ ನಿನ್ನ ಮತ್ತು ನಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಈ ಒಂದು ಶಿಲುಬೆ ಹಬ್ಬ ದಿನಗಳಲ್ಲಿ ಸ್ವಾಮಿ, ಅಪ್ಪ ನಿನ್ನ ಶಿಲುಬೆಯಲ್ಲಿ ಮಾತಾಡಿದಪ್ಪ ಈ ಮೊದಲನೇ ಮಾತು ಸ್ವಾಮಿ. ಅಪ್ಪ ನಮ್ಮ ಹೃದಯಗಳಲ್ಲಪ್ಪ ಮಾತನಾಡುವಂತೆ ಸ್ವಾಮಿ, ಈ ವಾಕ್ಯ ನಮ್ಮ ಹೃದಯಗಳಲ್ಲಿ ಸ್ವಾಮಿ ಪ್ರಕಟಗೊಳ್ಳುವಂತೆ ಅಪ್ಪ ನೀನು ಸಹಾಯ ಮಾಡಪ್ಪ. ಅಪ್ಪ ನೀನು ನಮ್ಮನ್ನು ನಡೆಸಬೇಕಾಗಿ ನಾವು ಬೇಡ್ತೇವೆ ಸ್ವಾಮಿ. ಈ ವಾಕ್ಯವನ್ನು ಕರ್ತ ನಿಮ್ಮ ಮಕ್ಕಳೆಲ್ಲ ಅರ್ಪಿಸಿ ಯೇಸುವಿನ ನಾಮದಲ್ಲಿ ತಂದೇವೆ, ಆಮೇಲೆ. ಹಲ್ಲೆಲೂಯಾ. ನಾವು ಮತ್ತೊಂದು ಸರಿ ವಾಕ್ಯವನ್ನು ಓದಿಕೊಳ್ಳುವ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂದು ಅರಿಯರು ಅಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆ ಮೇಲೆ, ಕಲ್ವಾರಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ಅಲ್ಲೇ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿಸ್ಬೇಕಾದ್ರೆ ಆ ಬಲಗಡೆ ಎಡಗಡೆಯಲ್ಲಿ ಇಬ್ಬರು ಕಳ್ಳನ ಶಿಲುಬೆ ಮೇಲೆ ಹಾಕಿದ್ದಾರೆ. ಮತ್ತು ಯೇಸು ಸ್ವಾಮಿಗೆ ಅನೇಕರು ಸಿಪಾಯಿಗಳು ಹಿಂಸೆ ಪಡಿಸ್ತಾ ಇದ್ದಾರೆ. ಮುಳ್ಳಿನ ಕಿರೀಟವನ್ನು ಧರಿಸಿ ಆತನ ಮೇಲೆ ಭಾರವುಳ್ಳ ಶಿಲುಬೆಯನ್ನು ಹೊರಿಸಿ, ಕಲ್ವಾರಿ ಗೋಲ್ಗತ ಬೆಟ್ಟದಲ್ಲಿ ಕಲ್ವಾರಿ ಶಿಲುಬೆಯನ್ನು ಹೊರಿಸಿ ಅವ್ರನ್ನ ಶಿಲುಬೆ ಮೇಲೆ ಹಾಕುವಾಗ ದೇವರು ಈ ಎಲ್ಲವನ್ನು ಇದನ್ನು ಗೊತ್ತಿದ್ದೇ ಮಾಡಿದ್ರು. ಆದರೆ ಯೇಸು ಸ್ವಾಮಿ ಅವರು ಒಂದು ಕ್ಷಮಿಸುವಂಥ ಹೃದಯದಿಂದ ಹೇಳ್ತಿದ್ದಾರೆ, ಅವರು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಎಂಬುದಾಗಿ. ಯೇಸು ಸ್ವಾಮಿ ಎಷ್ಟು ಕ್ಷಮೆ ಉಳ್ಳವರು ಎಂಬುದಾಗಿ ಇದು ನೋಡಿ ನಾವು ತಿಳ್ಕೊಬೋದು. ಯೇಸು ಸ್ವಾಮಿಯಲ್ಲಿ ಇರುವಂಥ ಒಂದು ವಿಶೇಷವಾದ ಗುಣ ಏನೆಂದರೆ ಕ್ಷಮಿಸುವಂಥ ಗುಣ. ಏನೇ ತಪ್ಪುಗಳನ್ನು ಮಾಡಿದ್ರು ಇವತ್ತು ಯೇಸು ಸ್ವಾಮಿ ಮುಂದೆ ನಮ್ಮ ತಪ್ಪುಗಳು ಕಡುಗೆಂಪಾಗಿದ್ದರು. ನಮಗೋಸ್ಕರ ಶಿಲುಬೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರು. ನಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ, ನಾವು ಮಾಡಿದಂಥ ನಮ್ಮ ಮೇಲಿರುವಂಥ ಶಾಪಗಳ ನಿಮಿತ್ತ ಯೇಸು ಸ್ವಾಮಿ ನಾವು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣವನ್ನು ಕೊಟ್ಟರು. ಈ ಒಂದು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ನಾವು ಮತ್ತಾಯ ಬರೆದ ಸುವಾರ್ತೆ ಪುಸ್ತಕ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ. ನಮಗೆ ಯೇಸು ಸ್ವಾಮಿ ಪರಲೋಕದ ಪ್ರಾರ್ಥನೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸ್ಬೇಕಂತೆ. ನಮಗೆ ತಪ್ಪು ಮಾಡಿದವರನ್ನು ಅಂದರೆ ನಮ್ಮ ಮೇಲೆ ಏನೇ ಮಾತಾಡಿರ್ಬೋದು, ನಮ್ಮ ಬಗ್ಗೆ ಏನಾದರೂ ನಮ್ಮ ಮೇಲೆ ತಪ್ಪು ಹೊರಿಸಿರ್ಬೋದು, ನಮ್ಮನ್ನು ಕೆಟ್ಟ ಮಾತುಗಳಿಂದ ಬೈದಿರ್ಬೋದು, ನಮ್ಮ ಮನಸ್ಸಿಗೆ ನೋವಾಗಿರೋ ರೀತಿಯಲ್ಲಿ ಅವ್ರು ನಡ್ಕೊಂಡಿರ್ಬೋದು. ಆದರೂ ಸಹ ನಾವು ಯೇಸು ಸ್ವಾಮಿ ತಿಳಿದುಕೊಂಡಿರುವಂಥ ಮಕ್ಕಳಾಗಿರುವಂಥ ನಾವುಗಳು ಜನರ ತಪ್ಪುಗಳನ್ನು ನಾವು ಕ್ಷಮಿಸ್ಬೇಕಂತೆ. ಆಗ ಪರಲೋಕದಲ್ಲಿರುವ ನಮ್ಮ ತಂದೆಯೂ ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ. ಯಾಕೆಂದರೆ ನಾವು ಅನೇಕ ತಪ್ಪುಗಳನ್ನು ನಾವು ಮಾಡಿದ್ದೀವಿ. ಯಾಕಂದರೆ ಆ ತಪ್ಪುಗಳು ನಮ್ಮ ಮನಸ್ಸಿನಲ್ಲಿ ನಮಗೆ ಗೊತ್ತಿರ್ಬೋದು. ನಾವು ಏನೇನು ತಪ್ಪುಗಳು, ಯಾವ್ಯಾವ ಪಾಪಗಳು ಮಾಡಿದ್ದೀವಿ ಎಂಬುದಾಗಿ ನಮ್ಮ ರಹಸ್ಯವಾದ ಪಾಪಗಳನ್ನು ಸಹ ಯೇಸು ಸ್ವಾಮಿ ಕ್ಷಮಿಸಿದ್ದಾರೆ. ಅಂತ ಯೇಸು ಸ್ವಾಮಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿರುವಾಗ ನಾವು ನಮ್ಮ ಜೊತೆಗಿರುವಂಥ ನಮ್ಮ ಮನೆಯಲ್ಲಾಗಿರ್ಬೋದು, ಸಭೆಯಲ್ಲಾಗಿರ್ಬೋದು, ನಾವು ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು, ನಮ್ಮನ್ನು ಯಾರೇ ನಮ್ಮ ಬಗ್ಗೆ ನಮ್ಮ ಮೇಲೆ ತಪ್ಪು ಹೊರಿಸಿದರೂ ನಾವು ಅವ್ರನ್ನ ಕ್ಷಮಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿಯಲ್ಲಿರುವಂಥ ಗುಣ ನಮ್ಮಲ್ಲೂ ಸಹ ಬರಬೇಕು. ಯಾಕಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸದೆ ಹೋಗಿದ್ದಾರೆ. ಇವತ್ತು ನಾವು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇರ್ತಾಯಿಲ್ಲ. ಯಾಕಂದರೆ ನಮ್ಮ ತಪ್ಪುಗಳನ್ನು ಕ್ಷಮಿಸುವಂಥ ದೇವರು, ಯೇಸು ಸ್ವಾಮಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿರುವಾಗ ನಾವು ಜನರ ತಪ್ಪುಗಳನ್ನು ಸಹ ನಾವು ಕ್ಷಮಿಸಬೇಕು. ನಮಗೆ ಕ್ಷಮಿಸುವಂಥ ಗುಣ ಇರೋದಿಲ್ಲ. ಯಾಕಂದರೆ ನಮ್ಮ ಬಗ್ಗೆ ನಮ್ಮನ್ನು ಯಾರಾದರೂ ಬೈದರೂ ಸಹ, ಮತ್ತು ನಮಗೆ ಏನಾದರೂ ಒಂದು ರೀತಿಯಲ್ಲಿ ನಮಗೆ ಹೇಳಿದ್ರು ನಾವು ಅವ್ರನ್ನ ಕ್ಷಮಿಸುವಂಥ ಮನಸ್ಸು ನಾವು ಮಾಡೋದೇ ಇಲ್ಲ. ಅಷ್ಟು ಕಠಿಣವಾದ ಮನಸ್ಸನ್ನು ನಮ್ಮಲ್ಲಿರುತ್ತದೆ. ಆದರೆ ನಾವು ಆ ಥರ ಕಠಿಣ ಹೃದಯದಲ್ಲಿ ಇರಬಾರ್ದು. ಯೇಸು ಸ್ವಾಮಿಯಲ್ಲಿರುವಂಥ ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಬರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ, ಮತ್ತೊಬ್ಬರ ತಪ್ಪನ್ನು ನೀವು ಕ್ಷಮಿಸಬೇಕು ಎಂಬುದಾಗಿ. ಯೇಸು ಸ್ವಾಮಿ ಸತ್ಯವೇದದಲ್ಲಿ ಅನೇಕರನ್ನು ಕ್ಷಮಿಸಿದ್ದಾರೆ.
ನಾವು ಸತ್ಯದ ವೇದದಲ್ಲಿ ಓದಬೇಕಾದ್ರೆ ಮಾರ್ಕ 11:25 ನೋಡ್ತೀವಿ, ಒಬ್ಬ ವ್ಯಭಿಚಾರಿ ವಿಷಯವಾಗಿ ನಾವು ನೋಡ್ತೀವಿ. ಪರಿಸಾಯ ಅಲ್ಲಿ ಶಾಸ್ತ್ರಿಗಳು ಪರಿಸಾಯರು ಎಲ್ಲರೂ ಯೇಸು ಸ್ವಾಮಿ ಮುಂದೆ ವ್ಯಭಿಚಾರಿನ ಕರ್ಕೊಂಡು ಬಂದು ಈ ಯೇಸು ಸ್ವಾಮಿ ಮುಂದೆ ನಿಲ್ಲಿಸ್ತಾರೆ, ಇವ್ರಿಗೆ ಶಿಕ್ಷೆ ಕೊಡಬೇಕು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ವೋ ಅವ್ರು ಬಂದು ಅಲ್ಲಿ ಕಲ್ಲಾಕಿ ಎಂಬುದಾಗಿ ಹೇಳುವಾಗ ಎಲ್ಲ ಅವರವರ ತಪ್ಪನ್ನ ಅವ್ರು ಅರಿತ್ಕೊಂಡ್ರು. ಯಾಕಂದ್ರೆ ಎಲ್ಲರೂ ತಪ್ಪು ಮಾಡಿರ್ಬೇಕಾದ್, ಎಲ್ಲರೂ ತಪ್ಪು ಮಾಡೇ ಮಾಡ್ತೀವಿ. ಯಾಕಂದ್ರೆ ತಪ್ಪು ಮಾಡದೇ ಇಲ್ಲ. ಆದರೆ ನಾವು ನಮ್ಮ ತಪ್ಪನ್ನು ನಾವು ಅರಿತುಕೊಂಡು ನಾವು ಕ್ಷಮಿಸ್ಬೇಕು. ಯೇಸು ಸ್ವಾಮಿ ವ್ಯಭಿಚಾರಿಯಾದ ಸ್ತ್ರೀಯನ್ನು ಯಾವ ರೀತಿಯಾಗಿ ಕ್ಷಮಿಸಿದ್ರೋ ಅದೇ ರೀತಿಯಾಗಿ ನಾವು ಸಹ ನಮ್ಮ ಜನರ ತಪ್ಪುಗಳನ್ನು ನಾವು ಕ್ಷಮಿಸ್ಬೇಕು. ನಾವೇನಾದರೂ ಆ ರೀತಿಯಾಗಿ ನಾವು ಕ್ಷಮಿಸದೆ ಅವ್ರ ಮೇಲೆ ದ್ವೇಷ ಮಾಡೋದು, ಅವ್ರ ಮುಖ ನೋಡಿ ನಾವು ಓರೆ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆಯೂ ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ ಯೋಹಾನ ನೋಡ್ತೀವಿ. ಪೇತ್ರ ಕೇಳ್ತಾನೆ ಯೇಸು ಸ್ವಾಮಿನ, ಮತ್ತಾಯ 18:21 ನಾವು ಓದೋಣ. ನನ್ನ ಸಹೋದರರು ನನಗೆ ತಪ್ಪು ಮಾಡುತ್ತಾ ಬಂದರು, ನಾನು ಎಷ್ಟು ಸಾರಿ ಅವರಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು, ಯೇಸು ಅವನಿಗೆ 7 ಸಾರಿಯೂ ಅಲ್ಲ, 70 ಸಾರಿ ಎಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಿದ್ದಾರೆ, ಸ್ವಾಮಿ, ನನ್ನ ಸಹೋದರರು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಕ್ಷಮಿಸಬೇಕು ಎಂಬುದಾಗಿ. ಇವತ್ತು ನಾವು ನಮ್ಮ ಜೊತೆಲಿರುವಂಥ ಅಕ್ಕ ತಂಗಿಯರಾಗಿರ್ಬೋದು, ನಮ್ಮ ಜೊತೆಲಿರುವಂಥ ಅಣ್ಣ ತಮ್ಮಂದಿರಾಗಿರ್ಬೋದು, ಅವರು ಎಷ್ಟು ಸಾರಿ ತಪ್ಪು ಮಾಡಿದರೂ ನಮಗೆ ಕ್ಷಮಿಸುವಂಥ ಹೃದಯ ಇರಬೇಕು. ನಾವು ಒಂದು ಸಾರಿ ಕ್ಷಮಿಸಿ ಅವ್ರು ಮತ್ತೆ ಅದೇ ತಪ್ಪನ್ನು ಮಾಡಬೇಕಾದ್ರೆ ನಾವು ಅಯ್ಯೋ ಏನಪ್ಪ ಇವ್ರು ಇದೇ ತಪ್ಪನ್ನು ಮಾಡ್ತಾರೆ ಎಂಬುದಾಗಿ ನಾವು ಅವ್ರ ಬಗ್ಗೆ ಗುಣಗುಟ್ಟೋದು, ಅಯ್ಯೋ ಇದು ಸರಿ ಹೋಗೋದಿಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಬಾರ್ದು. ಅವ್ರನ್ನ ನಾವು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು ಎಂಬುದಾಗಿ. ಯೇಸು ಸ್ವಾಮಿ 7 ಸಾರಿಯೋ ಎಂದು ಕೇಳಲು, ಯೇಸು ಅವನಿಗೆ 7 ಸಾರಿ ಅಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದ್ದರಿಂದ ಹೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ಬೇಕಾದ್ರೆ ನಾವು 1 ಸಾರಿ ಕ್ಷಮಿಸೋದಲ್ಲ, 2 ಸಾರಿ ಕ್ಷಮಿಸೋದಲ್ಲ, 3 ಸಾರಿ ಅಲ್ಲ, 7 ಸಾರಿ ಅಲ್ಲ, 77 ಸಾರಿ. ಅವರು ಕ್ಷಮೆ ಕೇಳುವಾಗಲೆಲ್ಲ ನಾವು ಕ್ಷಮಿಸುವಂತ ಹೃದಯ ನಮ್ಮಲ್ಲಿ ಇರಬೇಕಾದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ದಿನಗಳಲ್ಲಿ ನಮ್ಮ ಹೃದಯಗಳು ಎಷ್ಟು ಕಠಿಣವಾಗಿದೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ನಾವು ಕ್ಷಮಿಸುವಂತ ಮನಸ್ಸೇ ನಾವು ಮಾಡೋದಿಲ್ಲ. ಆದ್ರಿಂದ ಯೇಸು ಸ್ವಾಮಿಲಿರುವಂಥ ಕ್ಷಮಿಸುವಂಥ ಗುಣ ನಮ್ಮಲ್ಲಿರ್ಬೇಕು. ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮಗೋಸ್ಕರ, ನಮ್ಮ ಅಪರಾಧಗಳಿಗೋಸ್ಕರ ಅವರು ಅವಮಾನಗಳು ಪಟ್ಟರು. ಮತ್ತೆ ಶಿಲುಬೆ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸ್ಕೊಂಡ್ರು. ಶಿಲುಬೆ ಮೇಲೆ ಅವರು ಆ ದೇಹದಲ್ಲಿ ಒಂದು ಹನಿ ರಕ್ತ ಇಲ್ಲದಂತೆ ನಮ್ಮ ಪಾಪವನ್ನೆಲ್ಲ ಕ್ಷಮಿಸಿ ನಾವು ಆ ಶಿಕ್ಷೆನೆಲ್ಲ ನಾವು ಅನುಭವಿಸಬಾರ್ದೆಂಬುದಾಗಿ ಯೇಸು ಸ್ವಾಮಿ ನಮ್ಮ ಪಾಪ ಅವ್ರ ಮುಂದೆ ಕಡುಗೆಂಪಾಗಿದ್ದರು. ಅವ್ರ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ ಈ ದಿನಗಳಲ್ಲಿ ನಾವು ಯೇಸು ಸ್ವಾಮಿಯಲ್ಲಿರುವಂಥ ಆ ಒಂದು ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಬರಬೇಕು. ನಾವು ಈ ಒಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಒಂದು ನಿಮಿಷ ನಾವು ಕಣ್ಣು ಮುಚ್ಚಿದವರಾಗಿ. ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ.